ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ವರ್ಕ್ ಮಾಡೋರಿಗೆಲ್ಲ ಒಂದು ಸ್ಯಾಲ್ರಿ ಸ್ಲಿಪ್ ಆಗಿರಲಿ ಅಥವಾ ದಾಖಲಾತಿಗಳು ಇರೋದಿಲ್ಲ, ಅಂಥವ್ರಿಗೆ ಲೋನು ಕೂಡ ಆಗೋದಿಲ್ಲ. ಅಂಥವ್ರಿಗೆ ನಮ್ಮ ಶ್ರೀವಾರಿ ವೆಂಚರ್ಸು ಅವ್ರ ಕನಸನ್ನ ಕೈ ಬಿಡೋದು ಅವಶ್ಯಕತೆ ಇಲ್ಲ. ಅಂಥವ್ರಿಗೂ ಕೂಡ ಅವಕಾಶ ಸಿಗಲಿ ಅಂತ ಕಾರಣಕ್ಕೆ ಅವ್ರಿಗೆ 0% ಇಂಟ್ರೆಸ್ಟ್ ಸ್ಕೀಮ್ನ ನಾವು ತೊಗೊಂಬಂದಿದ್ದೀವಿ. ಇದು ಮುಂದೆ ಅಂದರೆ ಒಂದು 2-3 ವರ್ಷದಲ್ಲೇ ರೇಟು 1 to ಡಬಲ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಪೂರ್ತಿ ಕ್ಯಾಶಲ್ಲೇ ತೊಗೊಳ್ತೀವಿ ಅಂದ್ರೂ ಕೂಡ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇರುತ್ತೆ. ಹಾಗೆ ಇಲ್ಲಾಂದರೆ ಕೆಲವರಿಗೆ ತೊಂದರೆ ಇತ್ತು ಅಂತಂದರೆ 50% ನೀವು ಪೇಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಉಳಿದಿರೋ ಅಮೌಂಟಿಗೆ ನಾವು 3 years ಟೈಮ್ ಕೊಡ್ತೀವಿ. ಆ ಟೈಮಲ್ಲಿ ನೀವು 0% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಸೊ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ. ನೀವು ಚಲಘಟ್ಟ ಮೆಟ್ರೋ ಸ್ಟೇಷನಿಂದ ಕೇವಲ 10 minutesಲ್ಲಿ ಈ ಲೇಔಟ್ನ ರೀಚ್ ಆಗ್ಬೋದು. ಹಾಗೆ RR ಡೆಂಟಲ್ ಕಾಲೇಜ್ನಿಂದ ಇದು ಎಕ್ಸಾಕ್ಟ್ ಒಂದು 3 kilometer ಡಿಸ್ಟೆನ್ಸ್ನಲ್ಲಿ ಲೊಕೇಟ್ ಆಗಿದೆ ಈ ಲೇಔಟು. ಸುದ್ದಿ ಮನೆಯ ಎಲ್ಲ ವೀಕ್ಷಕರು ನಮಸ್ಕಾರ. ಸೊ ಪ್ರತಿದಿನ ಕಮೆಂಟ್ಸ್ ಇರ್ಬೋದು, ಮೆಸೇಜ್ ಇರ್ಬೋದು, ಸಾಕಷ್ಟು ಜನ ಮೆಸೇಜ್ ಮಾಡ್ತಾಯಿದ್ರಿ, ಸರ್ ಬೆಂಗಳೂರು ಸುತ್ತಮುತ್ತ ಇರೋಂಥ ಲೇಔಟ್ಗಳು ತೋರಿಸಿ ಹೆಚ್ಚಾಗಿ ನಾವು ಕೂಡ ಮನೆ ಕಟ್ಟಬೇಕು, ಸೈಟ್ ತೊಗೊಬೇಕು ಅಂತ ಹೇಳ್ತಾಯಿದ್ರಿ. ಸೊ ಅಂಥವ್ರಿಗೆ ಯೂಸ್ಫುಲ್ ಆಗೋಂಥ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಇವತ್ತು. ಸೊ ಒಂದು ಜಾಗದ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪವಿತ್ರ ಅವ್ರು ಹಂಚಿದ್ದಾರೆ. ಓಕೆ ಪವಿತ್ರ ಅವರೇ, ಮೊದಲನೇದಾಗಿ ನಿಮ್ಮ ಲೇಔಟ್ ಬಗ್ಗೆ ಹೇಳಿ, ಎಲ್ಲಿ ಬರುತ್ತೆ ಇದು ಲೊಕೇಶನ್ನು? ಖಂಡಿತ ಸರ್, ಇದು RJ ರೆಸಿಡೆನ್ಸಿ ಅಂತ ನಮ್ಮ ಶ್ರೀವಾರಿ ವೆಂಚರ್ಸ್ನ 10ನೇ ಪ್ರಾಜೆಕ್ಟ್ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ಬೆಟ್ಟನಪಾಳ್ಯದಿಂದ ಸ್ವಲ್ಪ ಮುಂದೆ ಬಂದರೆ ಭೀಮನಕೊಪ್ಪೆ ವಿಲೇಜಲ್ಲಿ ಲೊಕೇಟ್ ಆಗಿರೋಂಥ ಲೇಔಟ್ ಇದು. ಓಕೆ, ಸಾಕಷ್ಟು ಜನ ಈಗ ವಿಡಿಯೋ ನೋಡ್ತಾ ಇರ್ತಾರೆ, ನಿಮ್ಗೆ ಕಾಲ್ ಮಾಡ್ತಾ ಇರ್ತಾರೆ, ಬರಬೇಕು ನೋಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಬರೋಕ್ಕೆ ಬಸ್ ಫೆಸಿಲಿಟೀಸ್ ಇರ್ಬೋದು, ಮೆಟ್ರೋ ಎಕ್ಸ್ಪೆಷಲಿ ಎಲ್ಲ ಕೇಳೋದು ಮೆಟ್ರೋ ತುಂಬ ಸ್ಪೀಡಾಗಿ ಎಲ್ಲರೂ ಹೋಗಬೇಕು ಬರಬೇಕು ಅನ್ನೋದು. ಸೊ ಮೆಟ್ರೋ ಎಷ್ಟು ದೂರ ಆಗುತ್ತೆ, ಬಸ್ಸಸ್ಸು ಯಾವ ರೂಟಿಂದ ಇಲ್ಲಿ ಬಂದು ಕನೆಕ್ಟ್ ಆಗುತ್ತೆ ಒಂದು ಜಾಗಕ್ಕೆ? ಹಾಂ ಸರ್, ಸುತ್ತ ರಿಂಗ್ ರೋಡ್ ಇರೋದ್ರಿಂದ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ನಾವು ಚಲಘಟ್ಟ ಮೆಟ್ರೋ ಸ್ಟೇಷನಿಂದ ಕೇವಲ 10 minutesಲ್ಲಿ ಈ ಲೇಔಟ್ನ ರೀಚ್ ಆಗ್ಬೋದು. ಹಾಗೆ RR ಡೆಂಟಲ್ ಕಾಲೇಜ್ನಿಂದ ಇದು ಎಕ್ಸಾಕ್ಟ್ ಒಂದು 3 kilometer ಡಿಸ್ಟೆನ್ಸ್ನಲ್ಲಿ ಲೊಕೇಟ್ ಆಗಿದೆ ಈ ಲೇಔಟು. ಮತ್ತು ಇಲ್ಲಿಂದ ಮುಂದೆ ಹೋದರೆ ರಾಮಹಳ್ಳಿ ಸಿಗುತ್ತೆ. ರಾಮಹಳ್ಳಿಯಿಂದ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡ್ಗೆ ತಾವರೆಕೆರೆ ಮತ್ತು ಲೆಫ್ಟ್ ಸೈಡ್ಗೆ ಮಾಗಡಿ ರೋಡು ಸಿಗುತ್ತೆ. ಸೊ ಬಸ್ ಫೆಸಿಲಿಟೀಸ್ ಎಲ್ಲ ಆರಾಮ್ ಇರುತ್ತೆ ಇಲ್ಲಿಗೆ, ಯಾವುದೇ ಪ್ರಾಬ್ಲಮ್ ಇಲ್ಲ ಸರ್. ಓಕೆ, ಬಸ್ಸಸ್ ಎಲ್ಲ ರೆಗ್ಯುಲರ್ ಇರುತ್ತೆ, ಎಷ್ಟೋ ಜನ ವೆಹಿಕಲ್ಸ್ ಇರಲ್ಲ, ಅದರಿಂದನೇ ಈಗ ಹೌದು ಮೆಟ್ರೋ ಸ್ಟೇಷನ್ ನಿಯರ್ ಆಗುತ್ತೆ ಮತ್ತು ಬಸ್ ಫೆಸಿಲಿಟೀಸು ಕೂಡ ಇದೆ. ಮತ್ತು ಔಟರ್ ರಿಂಗ್ ರೋಡ್ ಬಂದಿರೋದ್ರಿಂದ ಯಾವುದೇ ರೀತಿ ತೊಂದರೆಗಳು ಇಲ್ಲ. ಸೊ ಓಡಾಡಲಿಕ್ಕೂ ಅನುಕೂಲವಾಗಿರುತ್ತೆ. ಸೊ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಈಗ ನಿಮ್ಮ ಲೇಔಟಲ್ಲಿ ಟೋಟಲ್ ಎಷ್ಟು ಎಕರೆ ಪ್ರಾಜೆಕ್ಟ್ ಇದು ಮಾಡಿರೋದು, ಎಷ್ಟು ಸೈಟ್ಸ್ ಇದೆ, ಅದ್ರ ಬಗ್ಗೆ ಹೇಳಿ ಮೇಡಮ್. ಇದು ಟೋಟಲ್ 2 acresಲ್ಲಿ ಫಾರ್ಮೇಷನ್ ಆಗಿರುವಂತಹ ಲ್ಯಾಂಡ್. ಇದು ಟೋಟಲ್ 52 ಸೈಟ್ಸ್ ಬರುತ್ತೆ. 20x30 ಹಾಗೂ 30x40 ಡೈಮೆನ್ಷನ್ನ ಟೋಟಲ್ 52 ಸೈಟ್ಸ್ ಇದೆ. ಓಕೆ, 50 ಸೀಟ್ ಅಂತ ಹೇಳಿದ್ರಿ. ಸೊ ಜನಕ್ಕೆ ಆರಾಮಾಗಿ ಬಂದು ತೊಗೊಬೋದು, ಏನು ರೆಸ್ಟ್ ಮಾಡೋ ಥರ ನೆಸೆಸಿಟಿ ಏನಿರಲ್ಲ. ಸೊ ನೀವೆಲ್ಲ ಹೇಳ್ತೀರಾ, ಓಕೆ, ಬಟ್ ಎಲ್ಲರೂ ಕೇಳೋದು ರೇಟು, ಏನು ರೇಟ್ ಇದೆ ಅಂತ, ನೆಗೋಷಿಯಬಲ್ ಇದೆಯಾ ರೇಟು, ಏನು ರೇಟ್ ಸ್ಕ್ವೇರ್ ಫೀಟ್ ಎಷ್ಟಿರುತ್ತೆ? ಹಾಂ ಸರ್, ಯಾವಾಗಲೂ ನಮ್ಮ ಶ್ರೀವಾರಿ ವೆಂಚರ್ಸಿಂದ ಒಂದು ಆಫರೇಬಲ್ ಅಂದರೆ ಆಫರಿಂಗ್ ಪ್ರೈಸನ್ನೇ ನಾವು ಇಡೋದು. ಸೊ ಪರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು 2500 ಇದೆ. ಸೊ ಈ ಲೊಕ್ಯಾಲಿಟಿಲಿ ಈ ಪ್ರೈಸು ತುಂಬ ಲೋಯೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇದು ಕೆಂಪೇಗೌಡ ಲೇಔಟ್ 7th ಫೇಸಿಗೆ ಅಟ್ಯಾಚ್ಡ್ ಆಗಿರುವಂಥ ಲೇಔಟು. ಸೊ ಅಪ್ಕಮಿಂಗ್ BBMP ಲಿಮಿಟ್ಸಲ್ಲಿ ಬರೋದ್ರಿಂದ ಇದು ಮುಂದೆ ಅಂದರೆ ಒಂದು 2-3 ವರ್ಷದಲ್ಲೇ ರೇಟು 1 to ಡಬಲ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಸೊ ವೀಕ್ಷಕರಿಗೆ ನಾನೇನು ಹೇಳೋದು ಅಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಪ್ಲ್ಯಾನಲ್ಲಿ ಏನಾದರೂ ಇದ್ದರೆ ಇದು ತುಂಬ ಬೆಸ್ಟು. ಹಾಗೆ ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡಿ ಇರೋದಕ್ಕೆ ಎಲ್ಲ ರೀತಿ ಫೆಸಿಲಿಟೀಸು ಕೂಡ ನಾವು ಮಾಡಿದ್ದೀವಿ. ಸೊ ಫೆಸಿಲಿಟೀಸ್ ಅಂತ ಹೇಳ್ತಾ ಇದ್ರಿ. ಸೊ ಏನೇ ಫೆಸಿಲಿಟೀಸ್ ಇದೆ ಬೇರೆ ಲೇಔಟ್ ಕಂಪೇರ್ ಮಾಡಿದ್ರೆ ನಿಮ್ಮ ಲೇಔಟ್ಗೆ ಬಂದು ಯಾಕೆ ಸೈಟ್ ತೊಗೊಬೇಕು ಅಂತ ನೀವು ಹೇಳ್ತೀರಾ? ಆ ಥರ ಸ್ಪೆಷಾಲಿಟಿ ಏನಿದೆ ಅಂತ ಫೆಸಿಲಿಟೀಸ್ ಬಗ್ಗೆ ನೀವು ನೋಡಿದ ಹಾಗೆ ಆ ಮೇನ್ ರೋಡ್ಗೆ ತುಂಬ ವಾಕಬಲ್ ಒಂದು 50 meters ಅಷ್ಟು ಡಿಸ್ಟೆನ್ಸ್ ಅಷ್ಟೇ ಇರೋದು ನಮ್ಮ ಲೇಔಟ್ಗೆ. ಓಕೆನಾ, ಅಂದರೆ ಯಾವುದೇ ಬಸ್ಸಿಂದ ಬಂದ್ರೂ ಕೂಡ ತುಂಬ ಹತ್ತಿರ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ಗೇಟೆಡ್ ಕಮ್ಯುನಿಟಿ ಇರುತ್ತೆ. ಹಾಗೆ 24/7 ವಾಟರ್ ಹಾಗೆ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಬರುತ್ತೆ. ಹಾಗೆಯೇ ಬೋರ್ವೆಲ್ ಇದೆ. ಮತ್ತು ನೀವೇ ನೋಡ್ತಿದ್ದೀರಾ ಕಾಂಕ್ರೀಟ್ ರೋಡ್ ಇದೆ. ಹೌದು. ಸೊ ಇದೆಲ್ಲ ಫೆಸಿಲಿಟೀಸ್ ಇರುತ್ತೆ. ಮತ್ತು ಪ್ರತಿ ಸೈಟ್ಸ್ಗಳಿಗೂ ಕೂಡ ಒಂದೊಂದು ಮರ ನೆಟ್ಟಿರೋದ್ರಿಂದ ಈ ಲೇಔಟ್ ಅಂದ ಕೂಡ ಇನ್ಕ್ರೀಸ್ ಆಗಿರೋದು ನೀವು ನೋಡ್ಬೋದು. ಹೌದು, ನಾನು ಅದೇ ಬಂದು ಅಬ್ಸರ್ವ್ ಮಾಡಿದೆ. ಕಂಪ್ಲೀಟ್ ತುಂಬಾ ಚೆನ್ನಾಗಿದೆ. ಏನೊಂದು ಹೌದೌದು, ಒಂದು ಪ್ರಶಾಂತವಾಗಿದೆ. ಹೌದು, ನೆಮ್ಮದಿಯಿಂದ ಜೀವನ ಅಂದರೆ ಸಿಟಿಗೆ ಹತ್ತಿರದಲ್ಲಿ ಇಂಥ ಲೇಔಟ್ ಇರೋದು ತುಂಬ ರೇರ್. ಮತ್ತೆ ಇನ್ನೊಂದು ಮಕ್ಳಿದಾರಪ್ಪ ಹೊರಗಡೆ ಹೋಗ್ಬಿಡ್ತಾ ಇಲ್ಲ, ಸುತ್ತಮುತ್ತ ಫುಲ್ ಕಾಂಪೌಂಡ್ ವಿತ್ ಗೇಟ್ ಎಲ್ಲ ನೀಟಾಗಿ ಮಾಡಿದ್ದೀರಾ. ನನಗೆ ಆ್ಯಕ್ಚುಲಿ ಸಿಕ್ಕಾಬಿಟ್ಟು ಖುಷಿ ಆಯ್ತು ನನಗೂ ಕೂಡ. ಸೊ ಈಗ ನಾನೇ ತಗೊಬೇಕು ಅಂತ ಅನ್ಸಿದ್ರು, ಈಗ ನನಗೆ ಅಂತಲ್ಲ ಸಾಕಷ್ಟು ಜನ ತೊಗೊಬೇಕು ಅಂತ ಇಷ್ಟಪಡ್ತಾರೆ. ಈ ಥರ ಲೇಔಟ್ ಯಾರು ಬೇಡ ಅಂತ ಹೇಳಲ್ಲ. ಆದರೆ ಎಷ್ಟೋ ಜನ ಅಂತ ಪೂರ್ತಿ ಕ್ಯಾಶ್ ಇರಲ್ಲ ಅಲ್ವಾ, ಸಾಕಷ್ಟು ಜನ ಲೋನ್ಗೆ ಹೋಗ್ತೀವಿ ಅಂತಿರ್ತಾರೆ. ಸೊ ಯಾವ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಡ್ತೀರಾ, ಎಷ್ಟು ಕಟ್ಟಬೇಕು, ಮಿನಿಮಮ್ ಡೌನ್ ಪೇಮೆಂಟ್ ಏನು ಮಾಡಿದ್ರೆ ರಿಜಿಸ್ಟ್ರೇಷನ್ ಯಾವಾಗ ಮಾಡಿಕೊಡ್ತೀರಾ ನೀವು? ಹಾಂ ಸರ್, ಎಲ್ಲ ಬ್ಯಾಂಕಿಂದನೂ ಲೋನ್ ಫೆಸಿಲಿಟಿ ಇರುತ್ತೆ. ನಮ್ಮ ಬ್ಯಾಕ್ ಆ್ಯಂಡ್ ಟೀಮ್ ಇದೆ.
ಕಸ್ಟಮರ್ದು ಎಲ್ಲ ಡಾಕ್ಯುಮೆಂಟ್ಸ್ನು ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಬ್ಯಾಂಕಿಗೆ ಕಳಿಸ್ಕೊಡ್ತೀವಿ. ಆ ಕಡೆಯಿಂದ ಅವ್ರಿಗೆ ಲೋನ್ ಅಪ್ರೂವಲ್ ಒಂದು 10 ಡೇಸ್ ಒಳಗಡೆ ಅವ್ರಿಗೆ ಲೋನ್ ಅಪ್ರೂವಲ್ ಸಿಗುತ್ತೆ. ಹಾಗೆ ನೀವು ಇನ್ ಕೇಸ್ ಏನಾದರೂ ಪೂರ್ತಿ ಕ್ಯಾಶಲ್ಲೇ ತೊಗೊಳ್ತೀವಿ ಅಂದ್ರೂ ಕೂಡ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇರುತ್ತೆ. ಹಾಗೆ ಇಲ್ಲಾಂದರೆ ಕೆಲವರಿಗೆ ತೊಂದರೆ ಇತ್ತು ಅಂತಂದರೆ 50% ನೀವು ಪೇಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಉಳಿದಿರೋ ಅಮೌಂಟಿಗೆ ನಾವು 3 ಇಯರ್ಸ್ ಟೈಮ್ ಕೊಡ್ತೀವಿ. ಆ ಟೈಮಲ್ಲಿ ನೀವು 0% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಸೊ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ. ನೀವು ಆ ಟೈಮಲ್ಲಿ ಕ್ಲಿಯರ್ ಮಾಡಿಕೊಂಡು ಹೋಗ್ಬೋದು. ಓಕೆ, ಇದೆಲ್ಲ ಹೇಳಿದ್ರೆ ಇನ್ನೊಂದು ಮೇನ್ ಎಕ್ಸ್ಪೆಷಲಿ ನಮ್ಮ ಚಾನಲ್ ಯಾರು ನೋಡ್ತಿರ್ತಾರೆ ಅವ್ರಿಗೆ ಒಂದು ಆಫರ್ ಕೊಡಲೇಬೇಕು ನೀವು. ಸೊ ಸುದ್ದಿ ಮನೆಯಿಂದ ಬರೋಂಥ ನಮ್ಮ ವೀಕ್ಷಕರಿಗೆ ಸೈಟ್ ತಪ್ಪಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಏನು ಆಫರ್ ಕೊಡ್ತಾ ಇದ್ದಾರೆ ನಿಮ್ಮ ಕಂಪ್ನಿ ಕಡೆಯಿಂದ? ಖಂಡಿತ ಸರ್, ಸುದ್ದಿ ಮನೆ ವಾಹಿನಿ ಕಡೆಯಿಂದ ಬರೋ ಎಲ್ಲ ವೀಕ್ಷಕರಿಗೂ ನಮ್ಮ ಕಡೆಯಿಂದ 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. 1 ಲಕ್ಷ? ಹೌದು. ಹಾಗೇನೆ ಎಲ್ರಿಗೂ ಕೂಡ ಲೋನ್ ಫೆಸಿಲಿಟಿ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಈಗ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಅಥವಾ ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ವರ್ಕ್ ಮಾಡೋರಿಗೆಲ್ಲ ಒಂದು ಸ್ಯಾಲ್ರಿ ಸ್ಲಿಪ್ ಆಗಿರಲಿ ಅಥವಾ ದಾಖಲಾತಿಗಳು ಇರೋದಿಲ್ಲ, ಅಂಥವ್ರಿಗೆ ಲೋನು ಕೂಡ ಆಗೋದಿಲ್ಲ. ಅಂಥವ್ರಿಗೆ ನಮ್ಮ ಶ್ರೀವಾರಿ ವೆಂಚರ್ಸು ಅವ್ರ ಕನಸನ್ನ ಕೈ ಬಿಡೋದು ಅವಶ್ಯಕತೆ ಇಲ್ಲ. ಅಂಥವ್ರಿಗೂ ಕೂಡ ಅವಕಾಶ ಸಿಗಲಿ ಅಂತ ಕಾರಣಕ್ಕೆ ಅವ್ರಿಗೆ 0% ಇಂಟ್ರೆಸ್ಟ್ ಸ್ಕೀಮ್ನ ನಾವು ತೊಗೊಂಬಂದಿದ್ದೀವಿ. ಇದರಲ್ಲಿ ಏನಂತ ಹೇಳಿದ್ರೆ ಅವರು ಒಂದು 30% ಪೇ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಉಳಿದಿರೋ ಅಮೌಂಟನ್ನ ಅಪ್ ಟು 3 ಇಯರ್ಸ್ ಟೈಮ್ ಕೊಡ್ತೀವಿ. ಸೊ EMI ಟೈಪು ಕಟ್ಕೊಳ್ತಾ ಹೋಗ್ಬೋದು ಅವರು. ಸೊ ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಕಡೆಯಿಂದ ಬಂದರೆ 1 ಲಕ್ಷ ನಿಮಗೆ ಡೈರೆಕ್ಟ್ ಡಿಸ್ಕೌಂಟು. ಮೇಡಮ್ ಇಲ್ಲೇ ಹೇಳಿದ್ರೆ ಕ್ಯಾಮ್ರಾ ಮುಂದೆನೇ. ಜೊತೆಗೆ ಈಗ ಎಷ್ಟೋ ನಾವು ಹೇಳ್ದಂಗೆ ನಿಮ್ಮ ಹತ್ರ ಸ್ಯಾಲ್ರಿ ಸ್ಲಿಪ್ ಇರೋಲ್ಲ, ಸೈಟ್ ತಗೋಬೇಕು ಅಂತ ಆಸೆ ಇರುತ್ತೆ. ಸೊ ನೀವೇನು ಮಾಡ್ಬೋದು ಅಂದರೆ ಒಂದು 30% ದುಡ್ಡು ಅರೇಂಜ್ ಮಾಡ್ಕೊಬಂದು ಇವ್ರ ಕೈ ಕೊಟ್ಟರೆ ನಿಮಗೆ ಸೈಟ್ ರಿಜಿಸ್ಟರ್ ಮಾಡಿಕೊಡ್ತಾರೆ. ಜೊತೆಗೆ 3 ವರ್ಷ ಟೈಮ್ ಕೊಡ್ತಾರೆ. ನೀವು ವಿತೌಟ್ ಬಡ್ಡಿ ತಿಂಗಳು EMI ಥರ ಕಟ್ಕೊಂಡು ಹೋಗ್ಬೋದು. ಸೊ ಈ ಆಫರ್ನ ಯಾರು ಬಿಡಬೇಡಿ, ಬೇಗ ಸೈಟ್ ಬುಕ್ ಮಾಡ್ಕೊಳ್ಳಿ. ಕೆರಡೆ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೈಟ್ನ. ಓಕೆ ಮೇಡಮ್, ಒಳ್ಳೆ ಆಫರ್ ಕೊಟ್ರಿ, ನಿಮ್ಮ ಕಡೆಯಿಂದ EMI ಆಪ್ಷನ್ಸು ಕೊಟ್ರಿ. ನನ್ನ ಕಡೆಯಿಂದ ಏನಕ್ಕೆ ಕ್ವಶನ್ ಏನಪ್ಪ ಕೇಳೋದಂದ್ರೆ, ಈಗ ನಾನಿರೋದು ನೆಲಮಂಗಲದಲ್ಲಿ. ಓಕೆ, ನಾನು ಸೈಟ್ ತೊಗೊಂಡು ಕಟ್ತೀನಿ ಇಲ್ಲಿ. ಸೊ ನಮ್ಮ ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮ ವಯಸ್ಸಾದವ್ರು ಇರ್ತಾರೆ. ಸೊ ಸುತ್ತಮುತ್ತ ಸ್ಕೂಲ್ ಇರ್ಬೋದು, ಕಾಲೇಜ್ಗಳಿರ್ಬೋದು. ಈಗ ಯಾರು ಇನ್ನೊಬ್ಬ ಈಗ ಒಂದು ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು ಕೆಲಸ ಹುಡುಕ್ತಾ ಇರ್ತಾರೆ. ಸೊ ಅಂಥವ್ರು ನಿಯರ್ ಬೈ ಏನು ಡೆವಲಪ್ಮೆಂಟ್ ಆಗಿದಿಲ್ಲ ಸುತ್ತಮುತ್ತ ಅಂತ? ಖಂಡಿತ ಸರ್, ಯಾಕಂತ ಹೇಳಿದ್ರೆ ಇದು ಮೇನ್ ರೋಡ್ಗೆ ನಿಯರ್ ಬೈ ಇರುತ್ತೆ. ಸೊ ಬಸ್ ಫೆಸಿಲಿಟೀಸ್ ಅಂತೂ ಪಕ್ಕ ಸಿಗುತ್ತೆ. ಅದು ಬಿಟ್ಟರೆ ಮೆಟ್ರೋದಲ್ಲಿ ಓಡಾಡೋಂಥವ್ರಿಗೆ ಒಂದು 10 ಮಿನಿಟ್ಸಲ್ಲಿ ಈ ಲೊಕ್ಯಾಲಿಟಿಗೆ ರೀಚ್ ಆಗ್ಬೋದು. ಅದು ಬಿಟ್ಟರೆ RR ಡೆಂಟಲ್ ಕಾಲೇಜ್ ಬಂದುಬಿಟ್ಟು ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲೇ ಇದೆ. ಅದು ಬಿಟ್ಟರೆ ಹಾಸ್ಪಿಟಲ್ಸಿಗೆ ಬಂದರೆ STM ಹಾಸ್ಪಿಟಲ್ ಇರುತ್ತೆ. ಹಾಗೆ ರಾಜರಾಜೇಶ್ವರಿ ಹಾಸ್ಪಿಟಲ್ ಸಿಗುತ್ತೆ. ಹಾಗೆ ಮುಂದೆ ಹೋಯ್ತು ಅಂದರೆ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಮಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ. ಹಾಗೆ ಭೀಮನಕುಪ್ಪೆಯಲ್ಲೇ ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ಈಸ್ಟ್ ವೆಸ್ಟ್ ಕಾಲೇಜ್ ಸಿಗುತ್ತೆ. ಹೀಗೆ ಸುತ್ತಮುತ್ತ ಸಾಕಷ್ಟು ಸ್ಕೂಲು, ಕಾಲೇಜ್ಗಳು, ಹಾಸ್ಪಿಟಲ್ಗೆ ಯಾವುದೇ ರೀತಿ ತೊಂದರೆಗಳು ಇಲ್ಲ. ಓಕೆ, ವರ್ಕ್ ಮಾಡ್ರಿ ಮೇಡಮ್. ಈಗ ಹೊಸ್ದಾಗಿ ಕೆಲಸ ಹುಡ್ಕೋರಿಗೆಲ್ಲ ಎಲ್ಲಿ ಸಿಗುತ್ತೆ ಕೆಲಸ? ಸುತ್ತಮುತ್ತ ತುಂಬ ದೂರ ಹೋಗೋಕ್ಕಾಗಲ್ಲ ಅವರು ಕೂಡ. ಹೌದು, ಇಲ್ಲಿ ಕುಂಬಳಗೂಡು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲೇ ಡೆವಲಪ್ ಆಗಿರೋದ್ರಿಂದ ಇಲ್ಲಿ ಫ್ಯಾಕ್ಟ್ರೀಸ್ ಆಗಿರ್ಬೋದು ಎಲ್ಲ ತುಂಬ ಡೆವಲಪ್ಮೆಂಟ್ ಆಗ್ತಾ ಇದೆ ಸುತ್ತ. ಹಾಗಾಗಿ ಕೆಲಸಕ್ಕೂ ಕೂಡ ಏನು ತೊಂದರೆ ಇಲ್ಲ. ಮೇಡಮ್, ನಿಮ್ಮ ಕಂಪ್ನಿಯಿಂದ ಇದು 10ನೇ ಪ್ರಾಜೆಕ್ಟ್ ಅಂತ ಹೇಳಿದ್ರಿ. ಸೊ 2,500 ಸ್ಕ್ವೇರ್ ಫೀಟ್ ಅಂತ ಇಲ್ಲೇ ಹೇಳ್ತಾ ಇದ್ರಿ. ಎಷ್ಟೋ ಜನಕ್ಕೆ 2,500 ಆಫರ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಕಂಪ್ನಿಯಿಂದ ಬೇರೆ ಕಡೆ ಪ್ರಾಜೆಕ್ಟ್ ಶುರು ಆಗಿದೆ ಅಂದರೆ ಕಡಿಮೆ ಬಜೆಟ್ಗೆ ಸಿಗೋಂಥ ಸೈಟ್ಗಳು? ಅಟ್ ಪ್ರೆಸೆಂಟ್ ಇವಾಗ ನಮ್ಮ ಹತ್ರ ಟೋಟಲ್ 5 ಪ್ರಾಜೆಕ್ಟ್ಸ್ ಇದೆ ಸರ್ ಕೈನಲ್ಲಿ. ಅಂದರೆ ಎಲ್ಲ ರೆಡಿ ಆಗಿದೆ. ಹಂಪಾಪುರ್ ಪ್ರಾಜೆಕ್ಟ್ ಮಾತ್ರ ಅಪ್ಕಮಿಂಗ್ ಪ್ರಾಜೆಕ್ಟ್ ಅದು. ಸೊ ಅಲ್ಲಿ ಇವಾಗ ಇನ್ನೊಂದು 3 ಮಂತ್ಸಲ್ಲಿ ಅಮ್ಯುನಿಟೀಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅಟ್ ಪ್ರೆಸೆಂಟ್ ಅದ್ರ ಪ್ರೈಸ್ ಬಂದು 1999. ಅದು ಪ್ರೀ ಲಾಂಚಿಂಗ್ ಆಫರ್ ಆಗಿರುತ್ತೆ. ಸೊ ಬುಕ್ ಮಾಡ್ಕೊಳ್ಳೋರು ಇವಾಗಲೇ ಬುಕ್ ಮಾಡ್ಕೋಬೋದು. ಯಾಕಂದರೆ ಅದು ಅಮ್ಯುನಿಟೀಸ್ ಎಲ್ಲ ಕ್ಲಿಯರ್ ಆದ ತಕ್ಷಣ ರೇಟ್ ಇನ್ಕ್ರೀಸ್ ಆಗಿಬಿಡುತ್ತೆ. ಅದು ಮೈಸೂರು ಬೆಂಗಳೂರು ಹೈವೇಗೆ ಕೇವಲ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ವಂಡರ್ಲಾ ಆಪೋಸಿಟ್ ರೋಡೇ ಬರುತ್ತೆ ಅದು. ಸೊ ಅದು ಬಿಟ್ಟರೆ ನಿಮ್ಗೆ ಇನ್ನೂ ಕಮ್ಮಿ ಪ್ರೈಸಲ್ಲಿ ನೋಡ್ತಿದ್ದೀನಿ ಅಂತ ಹೇಳಿದ್ರೆ ಚಂದ್ರಪ್ಪ ಸರ್ಕಲ್ಗೆ ಹೋಯಿತು ಅಂದರೆ ಅಲ್ಲಿ ಮೂನ್ಲೈಟ್ ರೆಸಿಡೆನ್ಸಿ ಅಂತಿದೆ. ಅಲ್ಲಿ 1500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ. ಹಾಗೆಯೇ ವಿನಾಯಕ ನಗರ ಅಂತ ಬರುತ್ತೆ, ಅಲ್ಲಿ 1800 ರೂಪೀಸ್ ಇದೆ ಪರ್ ಸ್ಕ್ವೇರ್ ಫೀಟು. ಸೊ ಅದು ಬಿಟ್ಟರೆ ನಮ್ಮದು ಕುಂಬಳಗೂಡು ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ಪ್ರಕೃತಿ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು, ಅಲ್ಲಿ 1800 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ. ಓಕೆ, ಎಲ್ಲ 2,000 ಒಳಗಡೆ DC ಕನ್ವರ್ಷನ್ ಬೇಕಂದ್ರೂ ಇದೆ, ಮತ್ತು ರೆವೆನ್ಯೂ ಸೈಟ್ಸ್ ಕೂಡ ಇದೆ. ಓಕೆ, DC ಇದೆ, ರೆವಿನ್ಯೂ ಇದೆ. ಒಳ್ಳೆ ಲೋ ಬಜೆಟಲ್ಲಿ ಕೊಡ್ತಾ ಇದ್ದೀರಾ. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.